ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ರಣ ಕಹಳೆ ಊದಿದೆ. ಇಂದಿನಿಂದ 3 ದಿನಗಳ ಕಾಲ ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ನಡೀತಾ ಇದೆ. ಬೈರಮಂಗಲದಿಂದ ಬೆಂಗಳೂರು ಚಲೋ ಮಾಡಲಾಗ್ತಾ ಇದೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಯಾತ್ರೆ ನಡೀತಾ ಇದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ವರಿಷ್ಠ ಕುಮಾರಸ್ವಾಮಿ ಚಾಲನೆ ನೀಡಿದರು. ಪಾದಯಾತ್ರೆಗೆ ಬಿಜೆಪಿ ನಾಯಕರ ಬೆಂಬಲ ನೀಡಿದ್ದಾರೆ. ಪಾದಯಾತ್ರೆಗೆ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ 700ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ದಯವಿಟ್ಟು ಇದನ್ನು ಕೈ ಬಿಡಿ ಅಂತ. ಪಾದಯಾತ್ರೆ ವಿಚಾರವಾಗಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಾತಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನಾವು ರಾಜಕೀಯ ಲಾಭಕ್ಕಾಗಿ ಪಾದಯಾತ್ರೆ ಮಾಡ್ತಿಲ್ಲ, ರೈತರ ಪರವಾಗಿ ಪಾದಯಾತ್ರೆ ಮಾಡ್ತಿದ್ದೇವೆ. ರೈತರ ಕಾನೂನು ಹೋರಾಟಕ್ಕೆ ಬೆಂಬಲ ಕೊಡ್ತೇವೆ. ರೈತರ ಭೂಮಿಯನ್ನು ಉಳಿಸುವ ಕೆಲಸ ಆಗಬೇಕು ಅಂತ ಹೇಳಿದ್ರು. 3-4 ವಾರದಿಂದ ಸಮಿತಿ ರಚನೆ ಮಾಡಕ್ಕಾಗಲಿಲ್ಲ. ಯಾವಾಗ ಪಾದಯಾತ್ರೆ ದಿನಾಂಕ ಘೋಷಣೆ, ಯಾವಾಗ ಫ್ರೀಡಂ ಪಾರ್ಕ್ ವರೆಗೂ ರೈತರು ರೊಚ್ಚಿದ್ದಾರೆ, ಯಾವಾಗ ಈ ಭಾಗದ 4 ಜನ ಶಾಸಕರು, ವಿಶೇಷವಾಗಿ ಈ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಂಜಣ್ಣ ಅವರಿಗೆ ಮಂತ್ರಿಗಳಾಗಿದ್ದಾರೆ, ಇವತ್ತು ನಾವು ಸ್ವಾಗತ ಮಾಡ್ತೇವೆ. ಅವ್ರಿಗೆ ಅವಕಾಶ ಸಿಕ್ಕಿದ ಒಳ್ಳೆ ಕೆಲಸ ಮಾಡಿ. ಆದರೆ ಇಲ್ಲಿಯವರೆಗೂ ಕೂಡ 500ಕ್ಕೂ ಹೆಚ್ಚು ದಿನಗಳ ಕಾಲ ರೈತಾಪಿ ವರ್ಗ ಬೀದಿಲಿ ಕೂತಿದೆ, ನೋವಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಒಬ್ಬರಾದ್ರೂ ಬಂದು ಸಂಕಷ್ಟವನ್ನು ಆಲಿಸತಕ್ಕಂಥ ಪ್ರಯತ್ನ ಮಾಡಿದ್ರ? ಇವತ್ತು ಒಂದು ಕಡೆ ಜನತಾದಳ ಪಕ್ಷದ ಪ್ರಶ್ನೆ ಮಾಡ್ತಾರೆ, ಮತ್ತೊಂದಷ್ಟು ಕಡೆ ಭಾರತೀಯ ಜನತಾ ಪಾರ್ಟಿಗೆ ಸುರಿಮಳೆ ಪ್ರಶ್ನೆಗಳನ್ನ ಇವತ್ತೇ ಕೇಳಿದ್ದಾರೆ. ಇಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ರೈತ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತಾಡಿ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ರು. ರೈತರು ಭೂಮಿ ಬಿಟ್ಟು ಕೊಡಲ್ಲ ಅಂತ ಹೇಳಿದ್ರು ಕೂಡ ಸರ್ಕಾರ ಮೊಂಡುವಾದ ಮಾಡ್ತಾ ಇದೆ. ನಾವು ರೈತರ ಪರವಾಗಿ ಹೋರಾಟ ಮಾಡ್ತಿದ್ದೇವೆ ಅಂತ ಹೇಳಿದ್ರು. ಹೇಳ್ತಾರೆ ದೇವೇಗೌಡರು ಕೂಸು ಅಂತಾರೆ. ಹೌದಪ್ಪ, ದೇವೇಗೌಡರು ಕೂಸೆ. ಅದು ದೇವೇಗೌಡರು ರೈತರ ಭೂಮಿನ ಇವತ್ತು ಕಾನೂನು ಬಾಹಿರವಾಗಿ ವಶಪಡಿಸ್ಕೊಂಡು ಮಾಡಿ ಅಂತ ಹೇಳಿಲ್ಲ. ಇದೆಂತ ರೆಡ್ ಝೋನು ಇವತ್ತು 5 ಟೌನ್ಶಿಪ್ ಮಾಡೋದಕ್ಕೆ ಮಾಡಿದ್ರ, ರೆಡ್ ಝೋನ್ ತೆಗೆದಿದ್ದೀರಾ. ಈಗೇನೋ ಹೇಳೋರು ಇವತ್ತು ಯಾರು ಭೂಮಿ ಕೊಡಲ್ಲ ಅವರ ಭೂಮಿಗಳನ್ನ ರೆಡ್ ಝೋನ್ ಮಾಡಲ್ವಂತೆ, ರೆಡ್ ಝೋನಲ್ಲೇ ಇಡ್ತಾರಂತೆ. ರೆಡ್ ಝೋನ್ ಅಂದ್ರೆ ಅರ್ಥ ಏನು? ಇಲ್ಲಿ ಯಾವ ಪಿತ್ರಾರ್ಜಿತ ಆಸ್ತಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರು ಭೂಮಿ ಕೊಡಕ್ಕೆ ತಯಾರಿಲ್ಲದೆ ಇರೋದು, ಅವರು ಹೋರಾಟ ಮಾಡ್ತಿರೋದು. ನಾವು ಧ್ವನಿ ಎತ್ತಿರೋದು ಅಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಬೆಳಗಿನ ಸಾಯಂಕಾಲದವರೆಗೂ ಆ ಭೂಮಿ ತಾಯಿ ನಂಬ್ಕೊಂಡು ಜೀವನ ಮಾಡ್ತವರಲ್ಲ, ಅವ್ರ ಪರವಾಗಿ ಧ್ವನಿ ಎತ್ತಿ ಇವತ್ತು ನನ್ನ ಕಾರ್ಯಕರ್ತರು, ನನ್ನ ರೈತ ಬಂಧುಗಳು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಮರಳಾಗಬೇಡಿ. ಯಾವೊಂದು ನಿರಂತರ ಹೋರಾಟ ಮಾಡಿದ್ದೀರಿ ನೀವು, ಈ ಒಂದು ಫೌಂಡೇಶನ್ ಹಾಕಿದ್ದೀರಿ ಬೈರಮಂಗಲ ಭಾಗದ ನನ್ನ ತಾಯಂದಿರು, ಸಹೋದರಿಯರು. ಈ ಫೌಂಡೇಶನ್ ಅಷ್ಟು ಸುಲಭವಾಗಿ ಈ ಸರ್ಕಾರ ಕೆಡವಲಿಕ್ಕೆ ಸಾಧ್ಯ. ಇನ್ನು ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸತ್ಯ ಶೋಧನಾ ವರದಿಯನ್ನು ಬಹಿರಂಗಪಡಿಸಿ, ಇಲ್ಲವಾದರೆ ನಾವು ಸದನದಲ್ಲಿ ಇಡೀ ವಿಚಾರವನ್ನ ಬಯಲಿಗೆ ಎಳೆಯುತ್ತೇವೆ. ಇದು ರಿಯಲ್ ಎಸ್ಟೇಟ್ ದಂಧೆ ಹಾಗೂ ಲೂಟಿ ಹೊಡೆದು ರಾಹುಲ್ ಗಾಂಧಿಗೆ ಕಳುಹಿಸೋದಕ್ಕೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಯೋಜನೆ ಮುಂದುವರಿಸಲು ಬಿಡಲ್ಲ ಅಂತ ಹೇಳಿದ್ರು. ಇದು ಈ ಸರ್ಕಾರದ ಸಾವಿನ ಕೊನೆಯ ಮೊಳೆಯನ್ನ ಒಡ್ಕೊಂತ ಇದ್ದಾರೆ ಅವರು. ಯಾರ್ಯಾರು ರೈತರನ್ನ ವಿರೋಧ ಮಾಡಿದ್ದಾರೆ ಆ ಸರ್ಕಾರ ಉಳಿದೇ ಇಲ್ಲ ಇವತ್ತುವರೆಗೂ. ಆ ಸತ್ಯ ಶೋಧನಾ ಸಮಿತಿ ರಿಪೋರ್ಟ್ ಬಹಿರಂಗ ಮಾಡಿ, ಇಲ್ಲ ಅಂದ್ರೆ ವಿಧಾನಸಭೆಯಲ್ಲಿ 13ನೇ ತಾರೀಕು ನಡೀತದಲ್ಲ, ಅಲ್ಲಿ ನಾವು ಅದನ್ನ ಬಹಿರಂಗ ಮಾಡ್ತೀರಿ. ನಿಮ್ಮ ಯೋಗ್ಯತೆಯನ್ನ ಹರಾಜಾಗ್ತೀರಿ ಅವತ್ತು ಇಡೀ ರಾಜ್ಯಕ್ಕೆ. ನೀವು ಜನಗಳ ಮುಂದೆ ಹೇಳೋದೇನು, ನೀವು ಕೊಳ್ಳೆ ಹೊಡೆಯಕ್ಕೆ ಇಲ್ಲಿ ಬಂದಿರುವಂತದ್ದು. ಬಿಡುವಿಗೆ ಏನ್ ಬಂದಿದ್ದೀರಾ? ಕೊಳ್ಳೆ ಹೊಡೆಯಕ್ಕೆ ಬಂದಿರೋದು ನೀವು. 35,000 ಕೋಟಿ ಹಣ ಸಿಗ್ತದೆ ಇಲ್ಲಿ. ಇದು ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ
ಲೂಟಿ ಹೊಡೆದು ರಾಹುಲ್ ಗಾಂಧಿಗೆ ದುಡ್ಡು ಕಳ್ಸಕ್ಕೋಸ್ಕರ ಮಾಡ್ತಾ ಇರೋ ಪ್ರಾಜೆಕ್ಟ್ ನಮ್ಮ ವಿರೋಧ ಇದೆ. ಅದಕ್ಕೋಸ್ಕರ ನಾವು ಹೋರಾಟವನ್ನ ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿ ಪಾದಯಾತ್ರೆ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತಾಡಿರೋ ಸಿಎಂ ಡಿಕೆ ಶಿವಕುಮಾರ್, ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ಅವಕಾಶ ಇದೆ, ಕ್ಯಾಬಿನೆಟ್ ಅಲ್ಲೂ ಬಂದು ಹೋರಾಟ ಮಾಡಲಿ, ಹೊರಗೂ ಹೋರಾಟ ಮಾಡಲಿ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡೋಂಥ ಹಕ್ಕಿದೆ. ಪಾಪ ಅವರು ಏನ್ ಬೇಕಾದ್ರೂ ಮಾಡ್ಲಿ, ನಮ್ದೇನು ಅದಕ್ಕೆ ಅಭ್ಯಂತರ ಏನಿಲ್ಲ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಸತ್ಯ ಏನಿದೆ ಅದನ್ನ ನಾವು ಕೂಡ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ. ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡ್ಲಿ. ಅವಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು. ತನ್ವೀರ್ ಸೇಠ್ಗೆ ಮಂತ್ರಿ ಸ್ಥಾನ ಕೈ ತಪ್ಪಿದ ಹಿನ್ನೆಲೆ ಮೈಸೂರಿನಲ್ಲಿ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಶಾಸಕ ತನ್ವೀರ್ ಸೇಠ್ಗೆ ಮಂತ್ರಿ ಸ್ಥಾನ ನೀಡುವಂತೆ ಬೆಂಬಲಿಗರು ಆಗ್ರಹಿಸಿದ್ದಾರೆ. ತಾವು ಏನ್ ಅನ್ಯಾಯ ಮಾಡಿದೀನಿ ಅಂತ ಗೊತ್ತಾಗಿದ್ಯಾ? ಕರ್ನಾಟಕ ರಾಜ್ಯದಲ್ಲಿ ಏನ್ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದ್ಯಾ? ಅಲ್ಪಸಂಖ್ಯಾತರ ಮುಖಂಡರು ಯಾವುದ್ರಲ್ಲಿ ಏನ್ ತಪ್ಪು ಮಾಡಿದ್ರಿ ತನ್ವೀರ್ ಸೇಠ್ ಅವರು? ತನ್ವೀರ್ ಸೇಠ್ ಅವ್ರ ತಪ್ಪೇನು? ಇಷ್ಟೇ ಕೇಳ್ತಿರೋದು ನಾವು. ಮಾನ್ಯ ತನ್ವೀರ್ ಸೇಠ್ ಅವರು ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ಮಂತ್ರಿ ಕೊಟ್ಟಿಲ್ಲ ನೀವು? ಅವರ ತಪ್ಪೇನು? ನಾ ಮಂತ್ರಿಗಿರಿ ಖಾಲಿ ಮಾಡಿರೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನ್ಯಾಯ ಒದಗಿಸ್ಬಾರ್ದ? ತನ್ವೀರ್ ಸೇಠ್ ಅವ್ರಿಗೆ ನ್ಯಾಯ ಕೊಡಬಾರ್ದ? ಕೋರ್ಟ್ ಷರತ್ತು ಮೀರಿ ಸಚಿವ ನಾಗೇಂದ್ರ ದೆಹಲಿಗೆ ತೆರಳಿದ್ರು ಅನ್ನುವ ಆರೋಪ ಕೇಳಿ ಬಂದಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಹಗರಣದಲ್ಲಿ ಬಂಧಿತರಾಗಿದ್ದ ನಾಗೇಂದ್ರ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಆದರೆ ಜಾಮೀನು ಕೊಡುವಾಗ ರಾಜ್ಯ ಬಿಟ್ಟು ಹೋಗುವಾಗ ಮಾಹಿತಿ ಕೊಡಬೇಕು ಅನ್ನುವ ಷರತ್ತನ್ನು ಕೋರ್ಟ್ ವಿಧಿಸಿತ್ತು. ಆದರೆ ಈಗ ಅನುಮತಿ ಪಡೆಯದೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸಾಕ್ಷ್ಯ ಸಂಗ್ರಹಿಸಲು ಇಡಿ ಮುಂದಾಗಿದ್ದು ಏರ್ಪೋರ್ಟ್ ಅಲ್ಲಿ ಈಗಾಗಲೇ ಇಡಿ ಪರಿಶೀಲನೆ ಮಾಡ್ತಿದೆ. ಸರಿಯಾದ ದಾಖಲೆ ಸಿಕ್ಕರೆ ಸಚಿವ ನಾಗೇಂದ್ರ ಜಾಮೀನು ರದ್ದತಿಯಾಗುವ ಸಾಧ್ಯತೆ ಇದೆ. ಸಚಿವರಿಗೆ ಖಾತೆ ಹಂಚಿಕೆ ಗೊಂದಲದ ವಿಚಾರ ಬಳ್ಳಾರಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ರಿಯಾಕ್ಟ್ ಮಾಡಿದ್ದಾರೆ. ನಾಳೆ ಖಾತೆ ಹಂಚಿಕೆ ಸುಗಮವಾಗಿ ಆಗಲಿದೆ ಅಂತ ಸಿಎಂ ಅವರೇ ಹೇಳಿದ್ದಾರೆ. ಯಾವುದೇ ಗೊಂದಲ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಹೆಚ್ಚಾಗುತ್ತಿದೆ. ಇದು ಬಿಜೆಪಿಗೆ ನುಂಗಲಾಗದ ಬಿಸಿ ತುಪ್ಪವಾಗಿದೆ. ಹತಾಶ ಮನೋಭಾವದಿಂದ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಇದು ಗೊಂದಲ ಇಲ್ಲ. ಈಗ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾಳೆ ಖಾತೆ ಹಂಚಿಕೆ ಎಲ್ಲ ಭಾಳ ಸುಗಮವಾಗಿ ಆಗುತ್ತದೆ. ನೋಡಿ, ಬಿ ಜೆ ಪಿಯವರಿಗೆ ಯಾವಾಗ ಕಾಂಗ್ರೆಸ್ ಪಕ್ಷ ಈ ಪಕ್ಷದ ಜನಪ್ರಿಯತೆ ಹೆಚ್ಚಿಗಾಗ್ತದಲ್ಲ, ಜನಪ್ರಿಯತೆ ಹೆಚ್ಚಿಗಾಗಿ ಮತ್ತೆ 2028ರಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಅವರಿಗೆ ಎಲ್ಲ ಮನದಟ್ಟಾಗಿದೆ. ಹತಾಶ ಮನೋಭಾವದಿಂದ ಈ ಕೆಳಮಟ್ಟದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಕೇಳಿ, ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದವ್ರು ಯಾರು? ಅವ್ರು ಮಾಡಿದಾರ? ಒಂದು ಬೇರೆ ಯಾರಾದರೂ ಮಾಡಿದ್ದಾರೆ? ಈ ಬೆಳ್ಳಾರಿ ಕುಖ್ಯಾತಿ ತಂದಂಥವ್ರು ಯಾರು? ಇವತ್ತು ಇದೇ ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು ಇವರೆಲ್ಲ ಕೂಡ ಮಾಡಿದ್ರಲ್ಲ. ಮತ್ತು ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡಲಿಕ್ಕೆ? ಮಹಿಳೆಯರಿಗೂ ಪ್ರಾತಿನಿಧ್ಯ ಸಿಗ್ತದೆ, ಎಲ್ಲ ಸಮುದಾಯದವ್ರಿಗೂ ಪ್ರಾತಿನಿಧ್ಯ ಸಿಗ್ತದೆ. ಎಲ್ಲರಿಗೂ ಸರಿ ಸಮಾನವಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಏನು ಹೇಳ್ತೀವಿ. ಶಾಸಕರ ಅಸಮಾಧಾನ ಖಾತೆ ಹಂಚಿಕೆ ವಿಚಾರ ಹಿನ್ನೆಲೆ ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತ್ಯೇಕ ಸಭೆ ಮಾಡಿದ್ರು. ಸಚಿವ ರಾಮಲಿಂಗಾರೆಡ್ಡಿ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ದೆಹಲಿಗೆ ಹೋಗೋ ಮೊದಲು ಮೂವರು ನಾಯಕರು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರಗೊಂಡಿರುವ ಶಾಸಕರ ಮನವೊಲಿಕೆ ಕಸರತ್ತು ನಡೆದಿದೆ. ಇದರ ಮಧ್ಯೆಯೇ ಇಂದು ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಿದ್ದಾರೆ. ವರಿಷ್ಠರ ಭೇಟಿಯಾಗಿ ಸಂಪುಟದ ಕೆಲ ಬದಲಾವಣೆ ಬಗ್ಗೆ ಚರ್ಚಿಸಲಿದ್ದಾರೆ. ಸರ್ಕಾರದ ವಿರುದ್ಧ ನಾವು ಸದನದಲ್ಲಿ ಒಟ್ಟಾಗಿ ಹೋರಾಟ ಮಾಡ್ತೀವಿ ಅಂತ ಶಾಸಕ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತಾಡಿದ ಅವರು, ವಿರೋಧ ಪಕ್ಷವಾಗಿ ಮೈತ್ರಿ ಒಟ್ಟಾಗಿ ಹೋರಾಟ ಮಾಡಲಿದೆ. ಜನಪರ ಕೆಲಸ ಮಾಡಲು ಸರ್ಕಾರದ ಬಳಿ ಹಣ ಇಲ್ಲ. ಗ್ಯಾರಂಟಿ ಯೋಜನೆ ಇದು ಅದು ಅಂತ ಎಲ್ಲ ಖಾಲಿಯಾಗಿದೆ. ಸರ್ಕಾರ ದುರ್ಗತಿಯಲ್ಲಿ ಸಾಗ್ತಿದೆ. ಇದು ಕೆಟ್ಟ ಸನ್ನಿವೇಶ ಅಂತ ಹೇಳಿದರು. ಆಗ್ತಾ ಇದೆ. ಒಟ್ಟಾಗಿ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನಗಳನ್ನು ಒಂದು ವಿರೋಧ ಪಕ್ಷವಾಗಿ ನಾವು ಮಾಡ್ತಾ ಇದ್ವಿ. ಮುಖ್ಯಮಂತ್ರಿ ಬದಲಾವಣೆನೇ 2-3 ತಿಂಗಳಾಗಿತ್ತು. ಈಗ ಒಂದು 2 ತಿಂಗಳಾಗ್ತಾ ಇದೆ. ಹಂಗಾದ್ರೆ ಸರ್ಕಾರ ನಡೆಯೋದು ಯಾವಾಗ? ಇನ್ನು 1.5 ವರ್ಷ ಮಾತ್ರ ಚುನಾವಣೆಗಿದೆ.
ಮುಂದಿನ 6 ತಿಂಗಳು ಹೆಂಗಿದ್ರೆ ಚುನಾವಣೆ, ಇನ್ನು 1 ವರ್ಷ ನಡೆಸಬೇಕು. ಈ 1 ವರ್ಷದಲ್ಲಿ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಖಂಡಿತವಾಗೂ ಆಗೋದಿಲ್ಲ, ಮತ್ತು ಹಣ ಕೂಡ ಇಲ್ಲ ಇವ್ರ ಹತ್ರ. ಈಗ ಗ್ಯಾರಂಟಿ ಯೋಜನೆ ಇದಕ್ಕೆ ಕೊಡ್ತೀವಿ ಅಂತೇಳಿ ಹೇಳಿ ಕೊಟ್ಟರು. ಈಗ ಉಳಿದಿರ್ತಕ್ಕಂಥ ಹಣ ರಸ್ತೆ ಮಾಡಲಿಕ್ಕೆ, ಸೇತುವೆ ಮಾಡಲಿಕ್ಕೆ, ಹಿಂಗೆ ಬಡವರಿಗೆ ಈ ರೀತಿ ಮನೆ ಹೋದಂಥವ್ರಿಗೆ ಕೊಡಲಿಕ್ಕೆ ಈಗ ದುಡ್ಡಿಲ್ಲ ಸರ್ಕಾರದಲ್ಲಿ. ಸರ್ಕಾರ ಈ ಒಂದು ದುರ್ಗತಿನಲ್ಲಿ ಸಾಗ್ತಾ ಇದೆ. ಖಂಡಿತವಾಗೂ ಬಹಳ ಒಂದು ಕೆಟ್ಟ. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ನೀಡಿದ್ದಾರೆ. ಬಳಿಕ ಮಾತನಾಡಿದ್ದ ಹೊರಟ್ಟಿ, ನಾನು ಬೇಸರದಿಂದಲೇ ರಾಜೀನಾಮೆ ನೀಡಿದ್ದೀನಿ ಅಂತ ಹೇಳಿದರು. ಈ ಮಧ್ಯೆ ಸಭಾಧ್ಯಕ್ಷ ಸಭಾಪತಿ ಹೆಸರನ್ನ ಆಯ್ಕೆ ಮಾಡಿದ್ದ ಎಐಸಿಸಿ ಲೀಡರ್ ಹೆಡ್ ವೈರಲ್ ಆಗಿತ್ತು. ಈ ಎಲ್ಲ ವಿಚಾರವಾಗಿ ಬಿಜೆಪಿ ಗವರ್ನರ್ಗೆ ದೂರು ನೀಡಿದೆ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರ ನೇತೃತ್ವದ ನಿಯೋಗ ಭೇಟಿ ನೀಡಿ ಬಸವರಾಜ ಹೊರಟ್ಟಿ ರಾಜೀನಾಮೆ ಅಂಗೀಕರಿಸಬಾರದು ಎಂದು ಮನವಿಯನ್ನು ಸಲ್ಲಿಸಿ ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ಸಭಾಧ್ಯಕ್ಷ ಸಭಾಪತಿ ಹೆಸರನ್ನ ಆಯ್ಕೆ ಮಾಡಿ ಸೂಚಿಸಿದ ಬಗ್ಗೆ ದೂರು ನೀಡಿದೆ. ಕ್ವಿಟ್ ಇಂಡಿಯಾ ಚಳುವಳಿಗೆ ಇವತ್ತು 84 ವರ್ಷ ಸಂದಿದೆ. ಈ ಹಿನ್ನೆಲೆ ರಾಜ್ಯ ಕಾಂಗ್ರೆಸ್ನಿಂದ ತಿರಂಗ ರ್ಯಾಲಿ ಆಯೋಜಿಸಲಾಗಿತ್ತು. ಮೌರ್ಯ ಸರ್ಕಲ್ನಿಂದ ಭಾರತ್ ಜೋಡೋ ಭವನದವರೆಗೂ ರ್ಯಾಲಿ ನಡೆಯಿತು. ಮೌರ್ಯ ವೃತ್ತದಲ್ಲಿನ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಬಳಿಕ ರ್ಯಾಲಿಗೆ ಚಾಲನೆ ನೀಡಲಾಯಿತು. ಆ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ವಿಕೆ ಹರಿಪ್ರಸಾದ್ ಮಾತಾಡಿ, ಸ್ವಾತಂತ್ರ್ಯ ಹೋರಾಟಗಾರರ ಕಾಲಿನ ಧೂಳಿಗೆ ನಾವ್ಯಾರೂ ಸಮಾನರಲ್ಲ. ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಕೊಟ್ಟಿದ್ದು ಕಾಂಗ್ರೆಸ್, ಆದರೆ ಈಗ ಎಸ್ಐಆರ್ ಮೂಲಕ ಹಕ್ಕನ್ನು ಕಸಿಯುವ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದರು. ನಮಗೆ ಸಿಕ್ಕಿರ್ತಕ್ಕಂಥ ಸೌಲಭ್ಯಗಳು, ಸ್ವತಂತ್ರ, ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವ ಇವನ್ನೆಲ್ಲವನ್ನೂ ಸಹ ಮುಗಿಸಲಿಕ್ಕೆ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಎಸ್ಐಆರ್ ಮೂಲಕ ನಿಮ್ಮ ಹಕ್ಕನ್ನೇ ಕಸಿದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಮತದಾನದ ಹಕ್ಕನ್ನು ನಿಮಗೆ ಕೊಟ್ಟಿದ್ದಾರೆ, ಸಂವಿಧಾನ ಕೊಟ್ಟಿದೆ. ಆ ಮತದಾನದ ಮೂಲಕ ನೀವು ಯಾವುದೇ ಸರ್ಕಾರವನ್ನ ತೆಗಿಬಹುದು, ನೀವು ಯಾವುದೇ ಸರ್ಕಾರವನ್ನ ಮಾಡಬಹುದು. ಆದ್ರೆ ಎಲ್ಲ ಹಕ್ಕನ್ನು ಸಹ ತೆಗಿಲಿಕ್ಕೋಸ್ಕರ ಈಗಾಗಲೇ 1,09,00,000 ಮತವನ್ನ ಕರ್ನಾಟಕ ರಾಜ್ಯದಲ್ಲಿ ತೆಗೆದಿದ್ದಾರೆ. ಆದ್ರಿಂದ ನೀವೆಲ್ಲರೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚೆತ್ತುಕೊಂಡು ಇಡೀ ದೇಶದಲ್ಲಿ ತಮ್ಮ ಬೂತ್ ಮಟ್ಟದಲ್ಲಿ ಹೋಗಿ ಯಾರೇ ನೈಜವಾದ ಅರ್ಹ ಮತದಾರರ ಹೆಸರು ಆ ಪಟ್ಟಿಯಲ್ಲಿ ಬಿಟ್ಟು ಹೋಗ್ತಾರೆ ನೋಡ್ಕೊಳ್ಬೇಕಾಗಿದೆ. ಅದೇ ದೊಡ್ಡ ನಾವು ಏನಾದ್ರೂ ನೆನೆಸಿಕೊಂಡು ಅವ್ರಿಗೆ ಗೌರವ ಕೊಡುತ್ತಿದ್ರೆ ಪ್ರತಿಯೊಬ್ಬರ ಹಕ್ಕಕ್ಕೋಸ್ಕರ ನಾವು ಹೋರಾಟ ಮಾಡ್ತಕ್ಕಂಥದ್ದು ಈ ಎಸ್ಐಆರ್ ಮೂಲಕನೇ ಆಗ್ಬೇಕು ಅಂತ ನೀವು. ಸಿಎಂ ಡಿಕೆ ಶಿವಕುಮಾರ್ ಮಾತಾಡಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಗಾಂಧೀಜಿ ಗುಡುಗಿದ್ರು. ಹಿರಿಯರ ಹೋರಾಟದಿಂದ ಸ್ವಾತಂತ್ರ್ಯ ಬಂದಿದೆ. ನಮಗೆ ಸಂವಿಧಾನವೇ ಪವಿತ್ರ ಗ್ರಂಥ. ಕಾಂಗ್ರೆಸ್ ಪಕ್ಷ ಎಂದಿಗೂ ಎದೆಗುಂದಲ್ಲ ಅಂತ ಹೇಳಿದರು. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ, ಸರ್ವಾಧಿಕಾರ ಮನಸ್ಥಿತಿ, ಅಧಿಕಾರ ಬಿಟ್ಟು ತೊಲಗಿ. ಅಂದು ಸ್ವರಾಜ್ಯ ನಮ್ಮ ಜನ್ಮಿಸಿದ ಹಕ್ಕು, ಪ್ರತಿಭಟನೆ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಹೇಳಿ ಈ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ನಾವು ಇದನ್ನ ಮಾಡ್ಕೊಂಡು ಬಂದಿದ್ದೇವೆ. ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಚಳುವಳಿ ನಡೆದು ಇಡೀ ದೇಶಕ್ಕೆ ಒಂದು ದೊಡ್ಡ ಅಡಿಪಾಯವನ್ನ ಮಾಡಿ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿದಂತ ಒಂದು ಪವಿತ್ರವಾದಂತಹ ದಿನ. ಸಚಿವ ರಾಮಲಿಂಗಾರೆಡ್ಡಿ ಮಾತಾಡಿ, ಕ್ವಿಟ್ ಇಂಡಿಯಾ ಚಳವಳಿ ಬ್ರಿಟಿಷರು ಭಾರತ ಬಿಡೋದಕ್ಕೆ ಕಾರಣ ಆಯಿತು. ಇವತ್ತು ನಾವು ನರೇಂದ್ರ ಮೋದಿ ಸರ್ಕಾರವನ್ನ ಕಿತ್ತೆಸೆಯುವ ಕೆಲಸ ಮಾಡಬೇಕು. ಯಾವ್ಯಾವ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆಯೋ ಅದನ್ನ ಕಿತ್ತೆಸೆಯುವ ಕೆಲಸ ಆಗಬೇಕಾಗಿದೆ ಅಂತ ಹೇಳಿದ್ರು. ಚಳವಳಿ ಇದೆ, ಬ್ರಿಟಿಷರು ನಮಗೆ ಸ್ವತಂತ್ರ ಕೊಡಲೇಬೇಕು ಅಂತ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಕ್ವಿಟ್ ಇಂಡಿಯಾ ಚಳವಳಿ ಕಾಲ ಆಯಿತು ಅಂತ ಹೇಳಿ ಬ್ರಿಟಿಷರ ಜೊತೆ ಶಾಮೀಲಾಗಿದ್ದವರು, ಸ್ವಾತಂತ್ರ್ಯ ಚಳವಳಿ ಅಂದರೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದಂಥವ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಂಥವ್ರು, ಅವರು ಇವತ್ತು ದೇಶಭಕ್ತರು ಅಂತ ನಾವು ಹೇಳ್ಕೊಳ್ತಾ ಇದ್ದಾರೆ. ನಾವು ಇವತ್ತು ದೇಶದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂದರೆ ಈಗ ಇರ್ತಕ್ಕಂಥ ಮೋದಿಯವರ ಸರ್ಕಾರವನ್ನ ಕಿತ್ತೊಗೆಯುವ. ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕ್ವಿಟ್ ಇಂಡಿಯಾ ಸಂಸ್ಮರಣ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಬಗ್ಗೆ ಒಂದೊಂದೇ ಮಾಹಿತಿಗಳು ಬರ್ತಾ ಇದೆ. ಕೆಲವು ಮಾಹಿತಿ ಪ್ರಕಾರ 1 ಕೋಟಿ ಮತ ಡಿಲೀಟ್ ಆಗುತ್ತಂತೆ. ನಾವೆಲ್ಲರೂ ನಮ್ಮ ಮತ ನಮ್ಮ ಹಕ್ಕು ಅಂತ ಕಾರ್ಯನಿರ್ವಹಿಸಬೇಕು. ಯಾರು ಎನ್ಯುಮರೇಷನ್ ಫಾರಂ ನೀಡಿರೋದಿಲ್ಲ ಅಂತಹವರಿಂದ ನೀವುಗಳು ಫಾರಂ ಅನ್ನು ಕೊಡಿಸಬೇಕು. ನಾವೆಲ್ಲರೂ ಹುಷಾರಾಗಿ ಇರಬೇಕು ಅಂತ ಹೇಳಿದರು. ಎಸ್ಐಆರ್ ಬಂದಿದೆ. ಎಸ್ಐಆರ್ ಬಗ್ಗೆ ಈಗ ನಮ್ಮ ರಾಜ್ಯ ಬೇರೆ ರಾಜ್ಯಕ್ಕೂ ಕೂಡ ನಾವು ಸ್ವಲ್ಪ ಮುಂದಿದೆ.
ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದ್ರೂ ಕೂಡ 1 ಲಕ್ಷ 1 ಕೋಟಿ ವೋಟನ್ನ ಡಿಲೀಟ್ ಮಾಡಲಿಕ್ಕೆ ಈಗಾಗಲೇ ಕೆಲವೆಲ್ಲ ದೊಡ್ಡ ಕಾರ್ಯಕ್ರಮ ರೂಪ ಆಗಿದ್ದು ನಾವೆಲ್ಲ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊಳ್ತೇನೆ, ನಮ್ಮ BLAಗಳು ಮನವಿ ಮಾಡ್ಕೊಳ್ತೇನೆ, ಇದು ನೀವು ನಿಮ್ಮ ಹಕ್ಕನ್ನ ಉಳಿಸ್ಕೊಳ್ತಾ ಇದ್ದೀರಿ. ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಭವಿಷ್ಯ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ದಾಳಿ ಮಾಡಲಾಗಿದೆ. ಬೆಂಗಳೂರಲ್ಲಿ 33 ತಂಡಗಳನ್ನಾಗಿ ಮಾಡಿ ಸುಮಾರು 2894 ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚಲಾಗಿದೆ. ಈ ಬಗ್ಗೆ ಬೆಳಗಾವಿಯಲ್ಲಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಸರಿಯಾಗಿ ಪರಿಶೀಲನೆ ಮಾಡಿದರೆ 1 ಲಕ್ಷಕ್ಕೂ ಅಧಿಕ ಬಾಂಗ್ಲಾ ವಲಸಿಗರು ಪತ್ತೆಯಾಗ್ತಾರೆ. ನಾವು ಬಾಂಗ್ಲಾ ವಲಸಿಗರಿಗೆ ಆಶ್ರಯ ನೀಡಿಲ್ಲ ಅನ್ನೋದನ್ನ ತೀಡಿಸಿಕೊಳ್ಳೋದಕ್ಕೆ ದಾಳಿ ಮಾಡಿದ್ದಾರೆ ಅಷ್ಟೇ. ರಾಜ್ಯದಲ್ಲಿರೋ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರಗೆ ಹಾಕಬೇಕು ಅಂತ ಆಗ್ರಹಿಸಿದರು. ಒಂದು ವೇಳೆ ಸರ್ಕಾರ ಏನಾದರೂ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಕರ್ನಾಟಕದಲ್ಲಿ ಇರತಕ್ಕಂಥವ್ರು ಎಲ್ಲರನ್ನೂ ಪತ್ತೆ ಹಚ್ಚಬೇಕು ಅಂತಲೇ ಮಾಡಿದ್ದೇ ಆದರೆ ನನಗನ್ಸೋದು ಕನಿಷ್ಠ 1 ಲಕ್ಷಕ್ಕಿಂತ ಹೆಚ್ಚು ಜನ ಸಿಗ್ಬೋದು. ಈ ಸರ್ಕಾರ ಹೆಸರಿಗೆ ಮಾತ್ರ ನಾಟಕೀಯವಾಗಿ ಈ ಒಂದು ನುಸುಳುಕೋರರನ್ನು ಪತ್ತೆ ಹಚ್ಚೋದು. ಕರ್ನಾಟಕ ಸರ್ಕಾರನೂ ಕೂಡ ಅಕ್ರಮ ವಲಸಿಗರಿಗೆ ಬಾಂಗ್ಲಾದೇಶದವರಿಗೆ ನೆಲೆಯಾಗಿಲ್ಲ, ಅವರಿಗೆ ನಾವಿಲ್ಲಿ ಆಶ್ರಯ ತಾಣವನ್ನಾಗಿ ಮಾಡಿಕೊಟ್ಟಿಲ್ಲ ಅಂತ ಹೇಳೋದಕ್ಕೋಸ್ಕರ ಮಾತ್ರ ಇದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡ. ಬೆಂಗಳೂರಲ್ಲಿ ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ಮಾಡಿದ್ದ ಅಧಿಕಾರಿಗಳು ಆಹಾರದ ಗುಣಮಟ್ಟದ ಪರಿಶೀಲನೆ ನಡೆಸಿದ್ರು. ಈ ಬಗ್ಗೆ ಸಚಿವ UT ಖಾದರ್ ರಿಯಾಕ್ಟ್ ಮಾಡಿದ್ದಾರೆ. ರೆಗ್ಯುಲರ್ ತಪಾಸಣೆ ನಮ್ಮ ಜವಾಬ್ದಾರಿ, ತಪಾಸಣೆ ಮುಂದುವರಿಯಲಿದೆ. ಹೋಟೆಲ್ಗಳಿಂದ ಇನ್ನಷ್ಟು ವಿವರವನ್ನು ಪಡೆಯಲಾಗಿದೆ. 5 ಸ್ಟಾರ್ ಹೋಟೆಲ್ಗಳು ಸರಿ ಮಾಡ್ಕೋಬೇಕು, ತಪ್ಪಾದರೆ ನಾವು ಕ್ಷಮಿಸಲ್ಲ ಅಂತ ಹೇಳಿದರು. ರೇಡ್ ಮಾಡಿದ್ದಾರೆ. 35 ನಾವು ಟೀಮ್ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ನಮಗೆ ಮಲ್ಟಿನ್ಯಾಷನಲ್ ಕಂಪನಿ ಇವತ್ತು ಆರೋಗ್ಯವಂತ ಊಟ ಅಂತ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಇವತ್ತು ಅದು ಸ್ಯಾಂಪಲ್ಸ್, ಫುಡ್ ಸ್ಯಾಂಪಲ್ಸ್, ಅಲ್ಲಿಗೆ ಬಂದ ವಸ್ತುಗಳು ಎಲ್ಲಿಂದ ಬರ್ತದೆ, ಎಷ್ಟು ತಿಂಗಳದ್ದು ಫ್ರೀಸರಲ್ಲಿ ಇರ್ತದೆ, ಇದೆಲ್ಲ ಕೂಡ ವಿವರನ ಪಡ್ಕೊಂಡಿದ್ದೇವೆ. ಯಾವುದೇ ಒಂದು ಕಾನೂನು, ಯಾವುದೇ ಒಂದು ತಪಾಸಣೆ ಅದು ಒಂದು ಪ್ರದೇಶಕ್ಕೆ ಮತ್ತು ಕೆಲವರಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಅದು ಎಲ್ಲರಿಗೂ ಕೂಡ ಇದೆ. ಸ್ಟಾರ್ ಹೋಟೆಲ್ನ ಹಿಡಿದು ಸಣ್ಣ ಹೋಟೆಲ್ನವ್ರಿಗೆ ಕೂಡ ಇದೆ. ಅದು ಬೆಂಗಳೂರಿನಿಂದ ರಾಜ್ಯ ಉದ್ದಕ್ಕೂ ಕೂಡ ಇರ್ತದೆ. ಈ ರೀತಿ ಮಾಡೋದು ಕೂಡ ಸರಿಯಲ್ಲ. ಅದಕ್ಕೆ ಅದು ಸ್ಟಾರ್ ಹೋಟೆಲ್ ಆಯಿತು, ಈಗ ಕಾಸ್ಮೆಟಿಕ್ಸ್ ಸರದಿ. ಈ ವಾರದಿಂದ ನಕಲಿ ಕಾಸ್ಮೆಟಿಕ್ಸ್ಗಳ ಮೇಲೆ ದಾಳಿಗೆ ಡ್ರಗ್ಸ್ ಕಂಟ್ರೋಲ್ ಬೋರ್ಡ್ ಪ್ಲಾನ್ ಮಾಡಿದೆ. ಬೆಂಗಳೂರಲ್ಲಿ ಸ್ಪೆಷಲ್ ಡ್ರೈವ್ ಮಾಡಲು ಇಲಾಖೆ ಸಜ್ಜಾಗಿದೆ. ಲಿಪ್ಸ್ಟಿಕ್, ಪೌಡರ್, ಸೆರಮ್, ಫೇಶಿಯಲ್ ಕ್ರೀಮ್ಗಳು ಸೇರಿದಂತೆ ಎಲ್ಲ ಸೌಂದರ್ಯವರ್ಧಕಗಳ ಟೆಸ್ಟ್ಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕಳಪೆ ಗುಣಮಟ್ಟದ ಕಾಸ್ಮೆಟಿಕ್ಸ್ ಮಾರಾಟ ಮಾಡಲಾಗ್ತಿದೆ ಅನ್ನುವ ಆರೋಪದ ಹಿನ್ನೆಲೆ ದಾಳಿ ಮಾಡಲಾಗಿದೆ. ಟೆಸ್ಟಲ್ಲಿ ಕಳಪೆ ಗುಣಮಟ್ಟ ಕಂಡು ಬಂದರೆ ಕೂಡಲೇ ಅವುಗಳನ್ನು ಬ್ಯಾನ್ ಮಾಡಲು ಚಿಂತನೆ ನಡೆದಿದೆ ಅಂತ ಸಚಿವ UT ಖಾದರ್ ಹೇಳಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಪ್ರದೂಷ್ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಅರ್ಜಿಯಲ್ಲಿ ಕೊಲೆ ಕೇಸ್ನ ಸಂಪೂರ್ಣ ಮಾಹಿತಿ ಇದೆ. ನನ್ನ ಹೇಳಿಕೆ ಪ್ರಾಸಿಕ್ಯೂಷನ್ಗೆ ಸಹಾಯವಾಗಲಿದ್ದು ಮಾಫಿ ಸಾಕ್ಷಿಗೆ ಪರಿಗಣಿಸಲು ಮನವಿ ಮಾಡಿಕೊಳ್ಳಲಾಗಿದೆ. ತನಗೆ ಸಹಕರಿಸದಿದ್ದರೆ ಗನ್ನಿಂದ ಶೂಟ್ ಮಾಡಿಕೊಂಡು ಸಾಯೋದಾಗಿ ದರ್ಶನ್ ಹೇಳಿದರು. ದರ್ಶನ್ ನನಗೆ ಬೆದರಿಕೆ ಹಾಕಿದ್ರಿಂದ ತಾನು ಅಸಹಾಯಕನಾಗಿದ್ದಾಗಿ ಹೇಳಿಕೆಯನ್ನು ನೀಡಿದ್ದಾರಂತೆ. ವಿಜಯಪುರ ಜಿಲ್ಲೆಯಲ್ಲಿ ಬರದ ಛಾಯೆ ಮೂಡಿದೆ. ಈ ಹಿನ್ನೆಲೆ ಸಚಿವ MB ಪಾಟೀಲ್ ಬರ ವೀಕ್ಷಣೆ ಮಾಡಿದ್ರು. ವಿಜಯಪುರ ತಾಲೂಕಿನ ಹಿಟ್ಟನಹಳ್ಳಿ ಗ್ರಾಮದ ಬಳಿ ಹತ್ತಿ ಬೆಳೆ ವೀಕ್ಷಣೆ ನಡೆಸಿದ್ರು. ಇನ್ನು ಮಳೆ ಕೊರತೆ, ಬೆಳೆ ಹಾನಿ ಕುರಿತು ಸಚಿವರಿಗೆ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟರು. ಬಳಿಕ ಮಾಧ್ಯಮದವರೊಂದಿಗೆ ಮಾತಾಡಿದ MB ಪಾಟೀಲ್, ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ಕಡಿಮೆ ಬಿತ್ತನೆಯಾಗಿತ್ತು, ನಂತರ ಬಿತ್ತನೆ ಚುರುಕು ಪಡ್ಕೊಂಡಿದೆ. ಇಲ್ಲಿವರೆಗೂ ಜಿಲ್ಲೆಯಲ್ಲಿ 87% ಬಿತ್ತನೆಯಾಗಿದೆ. ಜಿಲ್ಲೆಯಲ್ಲಿ ವಾಡಿಕೆಗಿಂತ 16% ಮಳೆ ಕೊರತೆಯಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಆಗಲ್ಲ. ರೈತರ ನೆರವಿಗೆ ಸರ್ಕಾರ ಸದಾ ಸಿದ್ಧವಿದೆ. ಕೇಂದ್ರ ಸರ್ಕಾರ ಆಗಸ್ಟ್ ಅಂತ್ಯದ ವೇಳೆಗೆ ಪರಿಶೀಲನೆ ನಡೆಸಿ ಬಳಿಕ ಬರ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರು. ಈಗ ಬರ ಇದು ಆದ್ಮೇಲೆ ನಾವು ಇದು ಮಾಡಿಲ್ಲ. ಮೊದಲನೇ ನಾನು ಮೀಟಿಂಗ್ಸ್ ಮಾಡ್ಕೊತ ನಿರಂತರವಾಗಿ ನಾವು ಜಿಲ್ಲಾಧಿಕಾರಿಗಳು, ಎಲ್ಲ ಶಾಸಕರು, ಅಧಿಕಾರಿಗಳು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ ಮೊದಲು ಒಂದ್ಸಲ ಏನು ಬಿತ್ತನೆ ಆಯಿತು, ಆ ಬಿತ್ತನೆಯಲ್ಲಿ ಸುಮಾರು 17% ಆಗಿತ್ತು. ಅದು ಸಂಪೂರ್ಣವಾಗಿ ಇವತ್ತು ದಿವಸ ವಿಫಲ ಆಯಿತು. ಈಗ ಎರಡನೇ ಬಾರಿ ಈಗ ಏನು ಆಶಾದಾಯಕವಾಗಿ ಇರುವಂಥ ಸಂದರ್ಭದಲ್ಲಿ ಸುಮಾರು 87% ಬಿತ್ತನೆ ಆಗಿದೆ. ಮಳೆ ಇವತ್ತು ದಿವಸ ನಮ್ಮ ವಾಡಿಕೆ ಮಳೆಗಿಂತ ಈಗ 14% ಕೊಡ್ತಾ ಇದೆ.
ಕೋಲಾರಕ್ಕೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಭರ್ಜರಿಯಾಗಿ ಬೆಂಬಲಿಗರು ಸ್ವಾಗತ ಕೋರಿದ್ದಾರೆ. ಈ ವೇಳೆ ಮುಂದಿನ ಸಿಎಂ ವಿಜಯೇಂದ್ರ ಎಂದು ಅಭಿಮಾನಿಗಳು ಘೋಷಣೆ ಹಾಕಿದ್ದಾರೆ. ಬಳಿಕ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ ಪೂರ್ವಭಾವಿ ಸಭೆಗೆ ಚಾಲನೆ ನೀಡಿದ್ದಾರೆ. ರತ್ನ ಕನ್ವೆನ್ಷನ್ ಹಾಲ್ನಲ್ಲಿ ಸಭೆ ನಡೆಯುತ್ತಿದ್ದು ಎನ್ಡಿಎ ಅಭ್ಯರ್ಥಿ ಸುರೇಶ್ ಪರವಾಗಿ ಪೂರ್ವಭಾವಿ ಸಭೆ ನಡೆಸುತ್ತಿದ್ದಾರೆ. ತೀರ್ಥಹಳ್ಳಿಯ ಗಾಂಧಿನಗರದಲ್ಲಿ ಭೂಕುಸಿತ ಸಂಭವಿಸಿ ಒಂದೇ ಕುಟುಂಬದ 3 ದಾರುಣವಾಗಿ ಸಾವನ್ನಪ್ಪಿದ್ರು. ಈ ಘಟನಾ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಇನ್ನು ಮನೆ ಕಳ್ಕೊಂಡವರ ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಿದ್ರು. ಸಚಿವರಿಗೆ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಹಾಗೂ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಸಾಥ್ ಕೊಟ್ಟರು. ಇನ್ನು ಪರಿಶೀಲನೆ ಬಳಿಕ ಅಧಿಕಾರಿಗಳ ಜೊತೆ ಮಾತನಾಡಿ ಪರಿಹಾರ ಕೊಡುವ ಭರವಸೆ ಕೊಟ್ಟರು. ಆಗಸ್ಟ್ 13ರಿಂದ ವಿಧಾನಸಭೆ ಅಧಿವೇಶನ ಹಿನ್ನೆಲೆಯ ಹಂಗಾಮಿ ಸಭಾಧ್ಯಕ್ಷರಾಗಿ ಟಿಬಿ ಜಯಚಂದ್ರ ಕಾರ್ಯನಿರ್ವಹಿಸಲಿದ್ದಾರೆ. 10 ದಿನಗಳ ಕಾಲ ಮಳೆಗಾಲದ ಅಧಿವೇಶನ ನಡೆಯಲಿದೆ. ಸೋಮವಾರ ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಜಯಚಂದ್ರ ಕಾರ್ಯಾರಂಭ ಮಾಡಲಿದ್ದಾರೆ. ಹಸುವಿನ ಮೇಲೆ ಕಾಡಾನೆ ದಾಳಿ ಮಾಡಿದ್ದು ಹಸು ಸಾವನ್ನಪ್ಪಿದೆ. ಮಂಡ್ಯದ ಮಳವಳ್ಳಿಯ ಹಲಗೂರು ಸಮೀಪದ ವಡ್ಡರದೊಡ್ಡಿಯಲ್ಲಿ ಒಂದು ಘಟನೆ ನಡೆದಿದೆ. ಕಬ್ಬಾಳು ಅರಣ್ಯ ಪ್ರದೇಶದಿಂದ ಬಂದಿರುವ ಒಂಟಿ ಸಲಗ ವಡ್ಡರದೊಡ್ಡಿ ಗ್ರಾಮದ ರೈತ ವೆಂಕಟೇಶ್ ಎಂಬುವರಿಗೆ ಸೇರಿದ ನಾಟಿ ಹಸು ಮೇಲೆ ದಾಳಿ ಮಾಡಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಿಡಗಲ್ ಗ್ರಾಮದಲ್ಲಿ ಶಿವಲಿಂಗ, ನಂದಿ ಹಾಗೂ ತುಳಸಿ ವೃಂದಾವನಕ್ಕೆ ಹಾನಿ ಮಾಡಲಾಗಿದ್ದು ನಿಡಗಲ್ ಹೊರವಲಯದ ಬೆಟ್ಟದ ಮೇಲೆ ಇರುವ ಸಿದ್ದೇಶ್ವರ ದೇವಾಲಯದಲ್ಲಿ ಘಟನೆ ನಡೆದಿದೆ. ಐತಿಹಾಸಿಕ ಹಿನ್ನೆಲೆ ಇರುವ ದೇವಾಲಯದಲ್ಲಿ ಈ ಘಟನೆಯಾಗಿದ್ದು ದುಷ್ಕರ್ಮಿಗಳ ಕೃತ್ಯಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ಗೆ ಹೋಗಿದ್ದ ಅದ್ವೈತ್ ಉಪಾಧ್ಯಾಯ ನಾಪತ್ತೆಯಾಗಿದ್ದಾರೆ. ಇನ್ನೂ ನಾಪತ್ತೆಯಾಗಿರುವ ಟೆಕ್ಕಿ ಪತ್ತೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಇಂದೋರ್ ಮೂಲದ ಅದ್ವೈತ್ ಉಪಾಧ್ಯಾಯ ಶಿವಗಂಗಾ ಬೆಟ್ಟ ಹತ್ತುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ಅದ್ವೈತ್ಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ನಂದಿ ಹಿಲ್ಸ್ ಬಳಿ ಇವತ್ತು ಬೆಳಗ್ಗೆ ಮ್ಯಾರಥಾನ್ ನಡೆಯಿತು. ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ದ ಕ್ರೀಡಾಪಟು ಸಾವನ್ನಪ್ಪಿದ್ದಾರೆ. ಪಂಜಾಬ್ ಮೂಲದ ಅಮನ್ದೀಪ್ ಸಿಂಗ್ ಜಗಡೆ ಮೃತಪಟ್ಟ ವ್ಯಕ್ತಿಯಾಗಿದ್ದು ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇವತ್ತು 21 ಕಿಲೋಮೀಟರ್ ಮ್ಯಾರಥಾನ್ನಲ್ಲೂ ಭಾಗಿಯಾಗಿದ್ದರು. ಸಂಘಟನ್ ಸೃಜನ್ ಅಭಿಯಾನಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಸಂಘಟನ್ ಸೃಜನ್ ಅಭಿಯಾನ ನಡೀತಾ ಇದ್ದು ಶಿಡ್ಲಘಟ್ಟ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆಸಲಾಗುತ್ತಿದೆ. ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ಒದಗಿಸಲಾಗಿದೆ. ಥೈಲ್ಯಾಂಡ್ನ ಫುಕೆಟ್ನಿಂದ ದೆಹಲಿಗೆ ಹೊರಟಿದ್ದ ಏರ್ ಇಂಡಿಯಾ AA2379 ವಿಮಾನವು ಆಕಾಶದಲ್ಲಿ ತೀವ್ರ ಪ್ರಕ್ಷುಬ್ಧತೆಗೆ ಸಿಲುಕಿತ್ತು. ಪರಿಣಾಮವಾಗಿ 10 ಪ್ರಯಾಣಿಕರು ಹಾಗೂ ವಿಮಾನ ಸಿಬ್ಬಂದಿ ಸೇರಿದಂತೆ 17 ಮಂದಿ ಗಾಯಗೊಂಡಿದ್ದರು. ಘಟನೆ ಸಂಬಂಧ ತನಿಖೆ ನಡೀತಾ ಇದೆ. ಇನ್ನು ತನಿಖೆ ವೇಳೆ 2 ಪೈಲಟ್ಗಳ ಪೈಕಿ ಓರ್ವ ಪೈಲಟ್ನ ಡೋಪ್ ಟೆಸ್ಟ್ ರಿಸಲ್ಟ್ ಪಾಸಿಟಿವ್ ಬಂದಿದೆ ಎನ್ನಲಾಗಿದೆ. ಆದರೆ ಈ ಆರೋಪವನ್ನು ಏರ್ ಇಂಡಿಯಾ ತಳ್ಳಿ ಹಾಕಿದೆ.